ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿದಿನ ಏನಾದರೂ ಒಂದು ವಿಚಿತ್ರ ಸುದ್ದಿ ವೈರಲ್ ಆಗುತ್ತೆ. ಈ ಬಾರಿ ಇಂಡೋನೇಷ್ಯಾದಿಂದ ಬಂದ ಸುದ್ದಿ ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಅದುವೇ ಒಬ್ಬ ಯುವಕ ತನ್ನ ಪ್ರೀತಿಯ ರೈಸ್ ಕುಕ್ಕರನ್ನೇ ವಧುವಿನಂತೆ ಅಲಂಕರಿಸಿ ಮದುವೆ ಆಗಿದ್ದಾನೆ. ಆ ಕುಕ್ಕರ್ಗೆ ವಧುವಿನಂತೆ ಹೂವು ಫ್ರಾಕ್ ಹಾಕಿಸಿ ಮದುವೆಯನ್ನು ಕೂಡ ಆಗಿದ್ದಾನೆ. ಆದರೆ ಮದುವೆಯಾದ 3 ದಿನಕ್ಕೆ ವಿಚ್ಛೇದನ ನೀಡಿದ್ದಾನೆ. ಹಾಗಾದರೆ ಇವರ ನಡುವೆ ಆಗಿದ್ದೇನು? ಮದುವೆಯಾದ ಮೊದಲ ರಾತ್ರಿ ಇವರಿಬ್ಬರ ನಡುವೆ ನಡೆದಿದ್ದೇನು ಅನ್ನೋ ಫನ್ನಿ ಮಾಹಿತಿ ಇಲ್ಲಿದೆ ನೋಡಿ. ಜಾವಾ ದ್ವೀಪದ ಕಂಟೆಂಟ್ ಕ್ರಿಯೇಟರ್ ಖೈರುಲ್ ಅನಮ್ ತನ್ನ ಮನೆಯ ರೈಸ್ ಕುಕ್ಕರ್ ಜೊತೆ ನಿಜವಾದ ಮದುವೆಯಂತೆ ಶಾಸ್ತ್ರ ನೆರವೇರಿಸಿಕೊಂಡಿದ್ದಾನೆ. ಹೌದು, ಅಕ್ಕಿ ಬೇಯಿಸುವ ಸಾಮಾನ್ಯ ಪಾತ್ರೆಯನ್ನು ವಧುವಿನಂತೆ ಅಲಂಕರಿಸಿ ಫೋಟೋಶೂಟ್ ಮಾಡಿ ಮದುವೆ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿ 3 ದಿನಗಳ ನಂತರ ಅಧಿಕೃತವಾಗಿ ವಿಚ್ಛೇದನವನ್ನು ಘೋಷಿಸಿದ್ದಾನೆ. ಈ ಘಟನೆಯ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದು, ಇದನ್ನು ನೋಡಿದ ಜನ ಹೊಟ್ಟೆ ಹುಣ್ಣಾಗುವಂತೆ ನತ್ತಿದ್ದಾರೆ. ಖೈರುಲ್ ಹಂಚಿಕೊಂಡ ಫೋಟೋಗಳಲ್ಲಿ ಅವನ ಸಂಪೂರ್ಣ ಮದುವೆ ಉಡುಪಿನಲ್ಲಿ ಕಾಣಿಸಿಕೊಂಡಿದ್ದಾನೆ. ಪಕ್ಕದಲ್ಲಿ ಬಿಳಿ ಬಣ್ಣದ ಫಿಲಿಪ್ಸ್ ರೈಸ್ ಕುಕ್ಕರ್ಗೆ ಫ್ರಾಕ್ ಹಾಕಿಸಿ ಜೊತೆಗೆ ಸಣ್ಣ ಆಭರಣಗಳಂತೆ ಸ್ಟಿಕ್ಕರ್ಗಳನ್ನು ಹಾಕಿ ವಧುವಿನಂತೆ ಸಿಂಗರಿಸಿದ್ದಾನೆ. ಒಂದು ಚಿತ್ರದಲ್ಲಿ ಅವನು ಕುಕ್ಕರ್ಗೆ ಮುತ್ತಿಡುತ್ತಿರುವಂತೆ ಫೋಸ್ ನೀಡಿದ್ದಾನೆ. ಮತ್ತೊಂದರಲ್ಲಿ ಇಬ್ಬರೂ ಪಕ್ಕ ಕುಳಿತು ಮದುವೆ ದಾಖಲೆಗೆ ಸಹಿ ಹಾಕುತ್ತಿರುವಂಥ ದೃಶ್ಯ ಇದೆ. ಇದರೊಂದಿಗೆ ಪೋಸ್ಟ್ನ ಕ್ಯಾಪ್ಷನ್ನಲ್ಲಿ ನನ್ನ ಹೆಂಡತಿ ನ್ಯಾಯಯುತ, ವಿಧೇಯ, ಪ್ರೀತಿಯುಳ್ಳವಳು ಮತ್ತು ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅಂತ ಬರೆದಿದ್ದಾನೆ. ಇನ್ನು ಈ ಚಿತ್ರಗಳಲ್ಲಿ ಮೊದಲು ನೋಡಿದವರು ಇದು ನಿಜವಾದ ಮದುವೆಯೋ ಅಥವಾ ತಮಾಷೆಯೋ ಅಂತ ಗೊಂದಲಕ್ಕೆ ಒಳಗಾಗ್ತಾರೆ. ಆದರೆ ಕಾನೂನುಬದ್ಧ ದಾಖಲೆಯಂತೆ ಕಾಣುವ ಕಾಗದವನ್ನು ನೋಡಿ ಇನ್ನಷ್ಟು ಕುತೂಹಲ ಹೆಚ್ಚಾಯಿತು. ಮದುವೆಯ ಸಂಭ್ರಮದ ನಡುವೆ ಖೈರುಲ್ ಮತ್ತೊಂದು ಪೋಸ್ಟ್ ಹಾಕಿದ. ಅದುವೇ ವಿಚ್ಛೇದನದ ಘೋಷಣೆ. ಹೌದು, ಮದುವೆಯಾದ ಕೇವಲ 3 ದಿನಗಳ ನಂತರ ಆ ವ್ಯಕ್ತಿ ತನ್ನ ಹೆಂಡತಿ ಅಂದರೆ ಕುಕ್ಕರ್ಗೆ ವಿಚ್ಛೇದನ ನೀಡಿದ್ದಾನಂತೆ. ಇದರ ಮಧ್ಯೆ ವಿಚ್ಛೇದನ ಘೋಷಿಸಿದ ಖೈರುಲ್, ಮದುವೆ ರಾತ್ರಿ ಅವಳು ಅನ್ನ ಮಾತ್ರ ಬೇಯಿಸುತ್ತಾಳೆಂದು ನನಗೆ ಅರಿವಾಯಿತು. ಅದರ ಹೊರತು ಆಕೆಗೆ ಬೇರೆ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಅದಕ್ಕಾಗಿಯೇ ನಾನು ಅವಳನ್ನು ವಿಚ್ಛೇದನ ಮಾಡಬೇಕಾಯಿತು ಅಂತ ಹೇಳಿದ್ದಾನೆ. ವೈರಲ್ ಆದ ನಂತರ ಸ್ಥಳೀಯ ಸುದ್ದಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಖೈರುಲ್, ಇದು ಸಂಪೂರ್ಣವಾಗಿ ಮನರಂಜನೆಗಾಗಿ ಮಾಡಿದ ನಾಟಕ, ಯಾವುದೇ ಕಾನೂನುಬದ್ಧ ಮದುವೆ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾನೆ. ಇದರ ಮಧ್ಯೆ ಕೆಲ ವರ್ಷಗಳಿಂದ ಇಂಡೋನೇಷ್ಯಾದಲ್ಲಿ ಜೀವವಿಲ್ಲದ ವಸ್ತುಗಳ ಜೊತೆ ಮದುವೆ ಆಗುವ ಹಾಸ್ಯ ವಿಡಿಯೋಗಳು ಟ್ರೆಂಡ್ ಆಗಿದ್ದು, ಅವನು ಈ ಹಿಂದೆಯೂ ಇಂತಹ ವಿಚಿತ್ರ ಐಡಿಯಾಗಳಿಂದ ಫಾಲೋವರ್ಸ್ಗಳನ್ನು ಹೆಚ್ಚಿಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ಅದೇನೇ ಆದರೂ ಇಂಥ ಹುಚ್ಚುತನ ಮತ್ತು ವಿಚಿತ್ರತನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.